ಸರ್ವರಿಗೂ ಶರಣಾರ್ಥಿಗಳು. ಇವತ್ತಿನ ವಿಶೇಷವಾಗಿರತಕ್ಕಂಥ ದಿನ ಬಸವ ಜಯಂತಿ. ಮಾನವ ಧರ್ಮಕ್ಕೆ ಜಯವಾಗಲಿ, ಮಾನವರಿಗೆ ಜಯವಾಗಲಿ ಅಂತ ಸಾರಿರ್ತಕ್ಕಂಥ ಒಬ್ಬ ವಿಶ್ವಗುರು ಬಸವಣ್ಣನವರು. ಇಂತಹ ಸುದಿನದಲ್ಲಿ ಈ ದಿನ ನಾವು ಒಂದು ಪತ್ರಿಕಾ ಬಂಧುಗಳಲ್ಲಿ ಮಾಧ್ಯಮದವರನ್ನು ಕರೆಸಿ ವಿಚಾರಗಳನ್ನು ಹಂಚಿಕೊಳ್ಳಬೇಕು. ನಮ್ಮ ಭಾರತೀಯ ಮೌಲ್ಯಗಳೇನು, ಮಾನವ ಮೌಲ್ಯಗಳನ್ನು ಶಿಕ್ಷಣ, ಆರೋಗ್ಯ ಮತ್ತು ಕಾಯನಿಷ್ಠೆ, ಕಲ್ಪನಿಷ್ಠೆ, ಸಿದ್ಧಿನಿಷ್ಠೆ ಮತ್ತು ಮಾನವ ಆತ್ಮದ ನಿಷ್ಠೆಗಳಿಗೆ ತಿಳಿಸ್ಕೊಡ್ಬೇಕು ಅಂತ ನಾವು ಇದನ್ನ ಪತ್ರಿಕಾ ಮಾಧ್ಯಮದ ಬಂಧುಗಳನ್ನು ಮತ್ತು ಮಾಧ್ಯಮ ವರ್ಗದವನ್ನು ಕರೆದು ನಾವು ವಿಚಾರ ಮಾಡಿದ್ದೀವಿ, ಪತ್ರಿಕೋಷ್ಠಿಯನ್ನು ಮಾಡಿದ್ದೀವಿ. ವಿಶೇಷವಾಗಿರ್ತಕ್ಕಂಥದ್ದು ಶಿಕ್ಷಣವನ್ನು ಗುರುಕುಲದ ವಾಸದ ಸ್ಥಿತಿಯಲ್ಲಿ, ಹಿಂದೆ ಗುರುಕುಲ ಇತ್ತಲ್ಲ, ಗುರುಕುಲದ ಸ್ಥಿತಿಯಲ್ಲಿ 64 64 ವಿದ್ಯೆಗಳನ್ನು ಮಾನವ ಮೌಲ್ಯಗಳಿಗೆ ತಿಳಿಸಿಕೊಡಬೇಕು ಅಂತ ಎಲ್ಲ ಕಡೆಯೂ ಕೂಡ ನಾವು ಪ್ರಾರಂಭಿಸಬೇಕು ಅನ್ನುವುದು ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಎರಡನೆಯದು ಆರೋಗ್ಯ ಭಾಗ್ಯ. ಆರೋಗ್ಯ ಭಾಗ್ಯವನ್ನು ನಾವು ಸದೃಢಾನಂದಲ್ಲಿ ವಾತ ಜಪಿತ್ತ ಜಕಪಜ 3 ರೋಗಗಳು ಉಲ್ಬಣವಾಗುತ್ತೆ. ಅದು ಆಯಾಯ ಋತುಗಳಂತೆ, ಆಯಾಯ ಕಾಲಚಕ್ರದಂತೆ, ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲದಂತೆ ಬರುತ್ತೆ ರೋಗಗಳು. ಅದನ್ನು ಆ ರೋಗವನ್ನು ನಾಶಗೊಳಿಸುವುದು ಹೇಗೆ? ನಾವು ಮಾಡುವ ಕುಡಿಯುವ ನೀರು, ಆಹಾರ ಪದ್ಧತಿಗಳು, ಸೇವಿಸುವ ಗಾಳಿಗಳು ಹೇಗಿರಬೇಕು ಎನ್ನುವಂಥದ್ದನ್ನು ತಿಳಿಸಿಕೊಡುವಂತಹ ಜ್ಞಾನ ಮಂದಿರಗಳು. ಮತ್ತು ಪಾರಂಪರಿಕ ವೈದ್ಯದಲ್ಲಿ ನೋಡಿ, ತ್ರಿಕಟು ಮತ್ತು ತ್ರಿಫಲ ಮತ್ತು ತ್ರಿಕ್ಷಾರ, ಪ್ರತಿಯೊಬ್ಬರ ರೋಗಗಳನ್ನು ನಿವಾರಣೆ ಮಾಡುವುದಕ್ಕೆ ಆ 3 ಮೂಲಿಕೆಗಳು ಸಾಕು. ಭಾವನೆಗಳು, ಜಾರಣ, ಮಾರಣ, ದಾತ್ರಿಕಿ, ವಿನಯ, ಗಾಂಭೀರ್ಯಗಳು. ಯಾವ್ಯಾವ ಕಾಲಘಟ್ಟದಲ್ಲಿ ಅದೇ ತ್ರಿಫಲವನ್ನು, ಹಳ್ಳೆಕಾಯಿ, ತಾರೆಕಾಯಿ, ನೆಲ್ಲಿಕಾಯಿಯನ್ನು ಹೇಗೆ ಒಣಗಿಸ್ಬೇಕು, ಹೇಗೆ ಕುಟ್ಟಿ ಪುಡಿ ಮಾಡಬೇಕು, ಅಗ್ನಿಪುಟ ಹೇಗೆ ಕೊಡಬೇಕು, ಭೂಪುಟವನ್ನು ಹೇಗೆ ಕೊಡಬೇಕು, ಆ 3 ಸಾಕು ಸರ್ವ ರೋಗಗಳನ್ನು ನಿವಾರಣೆ ಮಾಡುವುದಕ್ಕೆ. ಅದೇಕೆ ಆಗ್ತಾ ಇಲ್ಲ ಗೊತ್ತಿಲ್ಲ ನಮಗೆ. ಅಂತಹ ವಿಚಾರಗಳನ್ನು ತಿಳಿಸಬೇಕು. ಅಮೃತ ಸಿಂಚನ ಆಯುರ್ವೇದದ ಬಗ್ಗೆ, ಭಗವತಿಯ ಒಂದು ಆಯುರ್ವೇದದ ವಿಚಾರವಾಗಿ ಆ ಟ್ರಸ್ಟಿನ ಮುಖಾಂತರವಾಗಿ ಅಂತ ನಾವು ಒಂದು. ಅನಂತರ ಉದ್ಯೋಗಾವಕಾಶಗಳನ್ನು ಕಲ್ಪಿಸಬೇಕು. ಉದ್ಯೋಗಗಳನ್ನು ಕೈಗಾರಿಕೀಕರಣದಲ್ಲಿ ಮಾನವೀಯ ಪ್ರಕೃತಿಗೆ ನಾಶವಾಗದಂತೆ ಮಾನವರ ಅರಿಷಡ್ ವರ್ಗಗಳನ್ನು ನಾಶಗೊಳಿಸಿ ಬ್ರಹ್ಮಕಲ್ಪಿತ ನಾಂದಿಯ ಪ್ರಕರಣದಲ್ಲಿ ಸರ್ವರಿಗೂ ಒಂದು ಉದ್ಯೋಗ ಸೃಷ್ಟಿಯಾಗಲಿ, ಸರ್ವರಿಗೂ ಒಂದು ಶಕ್ತಿ ಬೆಳೆಯಲಿ ಎನ್ನುವಂತಹ ಕೈಗಾರಿಕೀಕರಣವನ್ನು ವಿಶ್ವದಾದ್ಯಂತ ನಾವು ಬೆಳೆಸಬೇಕು ಅಂತ ಅನೇಕ ಕಂಪ್ನಿಗಳು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅನೇಕ ಗುರು ಹಿರಿಯರ ಆಶೀರ್ವಾದವಾಗಿದೆ. ಹಾಗಾಗಿ ಇದು ಸುದಿನವಾಗಿ ನಡೆಯಲಿ ಅಂತ ನಮ್ಮ ಒಂದು ಜಪ ಮತ್ತು ಸಂಕಲ್ಪಗಳು. ಹಾಗಾಗಿ ಈ ದಿನ ಇಂತಹ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಮಾಧ್ಯಮದವರು, ಗಣ್ಯಮಾನ್ಯರು, ಪೂಜ್ಯಗರುಗಳೆಲ್ಲರೂ ಕೂಡ ಬಂದಿದ್ದಾರೆ. ಇದು ವಿಶೇಷವಾಗಿ ಜರುಗಲಿ. ಇದು ನಾವಿಲ್ಲಿನವರೆಗೂ ಪಟ್ಟಿರ್ತಕ್ಕಂಥ ಸಂಕಲ್ಪ ಮತ್ತು ಜಪಕ್ಕೆ ಆ ಪ್ರಕೃತಿ ಮಾತೆ ತಮ್ಮೆಲ್ಲರ ಆಶೀರ್ವಾದ ಗಳಿಸಲಿ ಅಂತ ಪ್ರಕೃತಿ ಮಾತೆಯಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀವಿ.